ವೆಲ್ಕಮ್ ಟು ದ ನಾಲೆಡ್ಜ್ ಕಿಚನ್ ವಿತ್ ಪಾರು. ಬನ್ನಿ, ಇವತ್ತು ವ್ರತ ಉಪವಾಸದಲ್ಲಿ ಉಪಯೋಗಿಸುವಂಥ ಸಾಬುದಾಣದಿಂದ ಸಾಬುದಾಣ ಪರೋಟ ಮತ್ತು ಸಾಬುದಾಣ ಪಡ್ಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಾಬುದಾಣ ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ಪೌಡ್ರಲ್ಲಿ ನಾವು ಚಿಲ್ಲಿ ಫ್ಲೇಕ್ಸ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆ, ಜೊತೆಗೆ ಈರುಳ್ಳಿ ನೀವು ತಿನ್ನಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ಕಲ್ಲೋಂಜಿ ಅಥವಾ ಬ್ಲ್ಯಾಕ್ ಸೀಡ್, ಜೊತೆಗೆ ಮಿಕ್ಸ್ ಹರ್ಬ್. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಕಲಿಸೋದಕ್ಕೆ ತುಂಬ ನೀರೇನು ಬೇಕಾಗಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಳ್ಳಿ. ಇದಕ್ಕೆ ಬೈಂಡಿಂಗಿಗೆ ನಾನು 2 ಸ್ಪೂನು ಅವಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಅವಲಕ್ಕಿಯಿಂದ ಮಿಕ್ಸ್ ಮಾಡ್ಕೊಂಬಿಟ್ಟು ಅವಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಅಂತ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಆಲೂಗಡ್ಡೆಯಲ್ಲಿರೋ ತೇವಾಂಶದಲ್ಲಿ ಸಾಕಷ್ಟು ಬಾರಿ ಇದು ಹಿಟ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಡುತ್ತೆ. ಹಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಬೈಂಡ್ ಮಾಡ್ಕೊಳ್ಳಿ. ಇವಾಗ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಅದನ್ನು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ರೆಸ್ಟ್ ಮಾಡೋಕ್ಕೆ ಬಿಟ್ಮೇಲೆ ನಾವು ಅದನ್ನು ಚಪಾತಿ ಥರ ಪರೋಟ ಥರ ಮಾಡ್ಕೋಬೇಕು. ನಾನಿಲ್ಲಿ ರೋಟಿ ಮೇಕರ್ ಯೂಸ್ ಮಾಡ್ಕೊಂಡಿದ್ದೀನಿ. ರೋಟಿ ಮೇಕರಲ್ಲಿ ಬೇಗ ಆಗಲಿಲ್ಲ ನನಗೆ, ತುಂಬ ಪ್ರೆಸ್ ಮಾಡಬೇಕಾಯ್ತು. 2-3 ಸತಿ ಈ ಥರ ಹೊಳಿಸ್ಕೊಂಡು ಅದನ್ನು ಲೆಫ್ಟ್ ಟು ರೈಟ್ ಈ ಥರ ರೌಂಡ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ನಾನು ಪರೋಟ ಮಾಡ್ಕೊಂಡಿದ್ದೀನಿ. ಈ ಪರೋಟನ ಹಂಚ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಪರೋಟ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡೋಣ, ಇದೇ ಹಿಟ್ಟಿಂದಾನೇ ಚಿಕ್ಕದಾಗಿರೋ ಉಂಡೆ ಮಾಡಿಕೊಂಡು ನಾವು ಅದನ್ನು ಪಡ್ಡನ್ನು ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಇಲ್ಲಿ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಉಂಡೆನ ನಾವು ಪಡ್ಡಿನ ಹಂಚಿನ ಮೇಲೆ ಹಾಕಿ ಪಡ್ಡನ್ನು ಮಾಡ್ಕೋಬಹುದು. ಜೊತೆಗೆ ಇದೇ ಹಿಟ್ಟಿಂದ ನಾವು ಸಾಬುದಾಣ ವಡ ಕೂಡ ಮಾಡ್ಕೋಬಹುದು. ನಾನು ಇದು ಮುಗಿದ ಮೇಲೆ ಇದೇ ಹಿಟ್ಟಿಂದ ಸ್ವಲ್ಪ ಉಳಿದಿತ್ತು, ಏನು ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಚೇಂಜ್ ಇರಲಿ ಅಂತ ನಾವು ಇದೇ ಹಿಟ್ಟಿಂದ ಏನು ಮಾಡ್ಕೊಂಡಿದ್ದೀವಿ, ಸಾಬುದಾಣ ವಡ ಕೂಡ ಮಾಡ್ಕೊಂಡಿದ್ದೀವಿ. ನೋಡಿ, ಪರೋಟ ಮತ್ತು ಪಡ್ಡು ತಿನ್ನೋದಕ್ಕೆ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.